ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ. 30 ಡೇಸ್ ಚಾಲೆಂಜಿನ 6ನೇ ದಿನ ಇದು. ಆ್ಯಸ್ ಯೂಶುವಲ್ ನನ್ನ ಡೈಲಿ ರೂಟೀನ್ ಹೇಗಿರುತ್ತಾ ಹಾಗೆ ಇದೆ, ಆದರೆ ನಮ್ಮ ಮಾತುಗಳು ಮತ್ತು ನಮ್ಮ ಕೆಲಸಗಳು ಈ ದಿನದಲ್ಲಾಗಲಿ ಚೇಂಜ್ ಆಗಿದೆ. ಏನೇನು ಮಾಡಿದ್ವಿ ಈ ದಿನ ಅಂತ ಈ ವಿಡಿಯೋದಲ್ಲಿ ಪೂರ್ತಿ ಇದೆ, ನೀವೇ ನೋಡ್ಕೊಳ್ಳಿ. ಇವತ್ತು ನಾನು ಕಾಲೇಜ್ಗೆ 9 ಗಂಟೆಗೇ ಬಂದುಬಿಟ್ಟಿದ್ದೆ. ನಾನು ಬಂದು ಸ್ವಲ್ಪ ಹೊತ್ತಿಗೆ ಶಿಲ್ಪ ಕೂಡ ಬಂದಳು. ಅವಳಿಗೆ ಹಾಯ್ ಮಾಡಿಕೊಂಡು ಏನು ತಿಂದೆ ಅಂತ ಎಲ್ಲ ಕೇಳಿಕೊಂಡು ಮಾತಾಡಿಕೊಂಡು ಇರೋ ಅಷ್ಟರಲ್ಲೇ ಕ್ಲಾಸೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟದ ಟೈಮ್ ಆಯಿತು. ಊಟ ಮಾಡಿಕೊಂಡು ನಾನು ಅವಳು ವಾಕಿಂಗ್ ಹೋದ್ವಿ. ಊಟ ಮಾಡ್ಕೊಂಡು ವಾಕಿಂಗ್ ಬಂದಿದ್ದೀವಿ. ನೋಡಿ ನಮ್ಮ ಶಿಲ್ಪ ಇಸೋಬೆಲ್ಗೆ ಹೋಗಿ ಕಾಫಿ ಕುಡಿತಾ ಇದ್ವಿ. ಕಾಫಿ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಇನ್ನೊಂದು ಕೋಟಿ ಕುಳ ಆದ್ರೆ MBA ಬಂದಳೆ. 20,000 ಕೆಲಸ ಸಿಗ್ತಾ ಇಲ್ಲ. ಕೋಟಿ ದುಡ್ಡು ಇಟ್ಕೊಂಡು 20,000 ಕೆಲಸ ಮಾಡೋಕೆ MBA ಬಂದೊಳೆ ಗೈಸ್. ಇಂಥವ್ರಿಗೆಲ್ಲ ಏನು ಹೇಳ್ತೀರಾ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಒಂದೊಳ್ಳೆ ಸಜೆಷನ್. ಅವಳು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಣಂತೆ ಬಂದವಳೆ. ಇಲ್ಲಿ ಚೆನ್ನಾಗಿ ಡಿಪೆಂಡೆಂಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಪಾಪ ಯಾರಿಗೂ ಹೇಳಕ್ ಆಯ್ತಿಲ್ಲ, ಯಾರಿಗೂ ಬಿಡಕ್ಕೂ ಆಯ್ತಿಲ್ಲ. ಸುಮ್ಮನೆ ಆಗಿದ್ದೀವಿ. ಯೋಚನೆ ಮಾಡಿ ಜಾಸ್ತಿ ಅದಕ್ಕೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ಅದನ್ನೇ ಉಳಿಸ್ಕೊಂಡು ಆ ಕೋಟಿನೇ 2 ಕೋಟಿ ಮಾಡ್ಕೊಂಡು ನೆಮ್ಮದಿಯಾಗಿರೋ ಅಂತ. ಮಾತಿ ಕೇಳಿಲ್ಲ. ಬಡ್ಡೆದು ಕೆಚ್ಕೋಬೇಕು ಅಂತಾಳೆ. ಹೌದು, ಹೋಗ್ಬೇಕು. ಹೀಗೆ ನಮ್ಮ ಮಾತು ವಾಕಿಂಗ್ ಆಗಿ ಕಾಲೇಜ್ ಕೂಡ ಮುಗಿಸ್ಕೊಂಡು ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಹತ್ಕೊಂಡು ನಾವು ಹೋಗಿದ್ದೆ ಮೆಜೆಸ್ಟಿಕ್ಕಿಗೆ. ಅಲ್ಲಿಂದ ಡೈರೆಕ್ಟಾಗಿ ಹಾಸ್ಟೆಲ್ ಬಸ್ ಹತ್ಕೊಂಡು ಹಾಸ್ಟೆಲ್ ಕಡೆ ಬಂದೆ. ಇವತ್ತಿನ ಲಾಗ್ ಇದಾಗಿರುತ್ತೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.